ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಸಚಿವರು ನಾಯಕರು ನೀಡ್ತಾ ಇರೋ ಹೇಳಿಕೆಗಳೇ ಪಕ್ಷದೊಳಗಿನ ಅಸಮಾಧಾನಕ್ಕೆ ಕನ್ನಡಿ ಹಿಡಿದಂತಿವೆ. ಸಚಿವ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು 3 DCM ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ. ಈ ಮೂಲಕ DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಅದರಲ್ಲೂ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿ DK ಶಿವಕುಮಾರ್ DCM ಸ್ಥಾನಕ್ಕೇರಿದ್ರು. ಅವರೇ KPCC ಘಟಕದ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಇದೀಗ KPCC ಅಧ್ಯಕ್ಷರು ಬದಲಾಗದಿದ್ರೆ ಕಾರ್ಯಾಧ್ಯಕ್ಷರ ಬದಲಾವಣೆಯೂ ಬೇಡ. KPCC ಅಧ್ಯಕ್ಷರಿಗೂ 2 ಪ್ರಬಲ ಖಾತೆ, ಅವರ ಕಾರ್ಯಭಾರವೂ ಆಗಲ್ಲ. ನಾವು ಕಾರ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇವೆ ಅಂತಿದ್ದಾರೆ. ಇದೇ ವಿಚಾರವಾಗಿ ದಲಿತ ಸಮುದಾಯದ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. KPCC ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾ ಇಲ್ಲ, ಯಾಕಂದ್ರೆ DK ಶಿವಕುಮಾರ್ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇಲ್ಲ. DK ಶಿವಕುಮಾರ್ ಒಬ್ಬರನ್ನ ಗಮನದಲ್ಲಿಟ್ಟುಕೊಂಡು 3 DCM ಹುದ್ದೆ ವಿಚಾರ ಕೈ ಬಿಡಬಾರ್ದು. ಒಬ್ಬರಿಗಾಗಿ ನೀವು 3 DCM ಹುದ್ದೆ ಆಗಲ್ಲ ಎನ್ಬೇಡಿ. ಚುನಾವಣೆ ದೃಷ್ಟಿಯಿಂದ 3 DCM ಹುದ್ದೆ ಕೊಡಬೇಕು ಅಂತ ಸುರ್ಜೇವಾಲಾ ಎದುರು ಹಿರಿಯ ಸಚಿವರು ಹಠ ಹಿಡಿದಿದ್ದಾರೆ. ಹೆಚ್ಚುವರಿ DCM ಹುದ್ದೆಯಿಂದ ಆ ಸಮುದಾಯಗಳು ಖುಷಿಯಾಗಿ ಪಕ್ಷದ ಮೇಲೆ ವಿಶ್ವಾಸವನ್ನು ಇಡುತ್ತವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಲೋಕಸಭಾ ಚುನಾವಣೆಗೂ ಮುನ್ನ ಹೆಚ್ಚುವರಿ DCM ಹುದ್ದೆ ಸೃಷ್ಟಿಸಲೇಬೇಕು ಅಂತ KN ರಾಜಣ್ಣ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ DK ಶಿವಕುಮಾರ್ ತಮ್ಮ ಬಳಿ 2 ಖಾತೆ ಇದ್ರೂ ಕೂಡ ಅನಗತ್ಯವಾಗಿ ಬೇರೆ ಇಲಾಖೆಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಅಂತ ಡಾಕ್ಟರ್ HC ಮಹಾದೇವಪ್ಪ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬಂದಿದ್ದು ಸರ್ಕಾರ ಬಂದಾಗಿನಿಂದಲೂ ಕೂಡ ಯಾವ ಕಾರ್ಯಚಟುವಟಿಕೆ ಕೂಡ ಆಗಿಲ್ಲ. ಪಕ್ಷದ ಕಾರ್ಯಕರ್ತರು ನಮ್ಮ ಬಳಿ ಬರ್ತಾರೆ ಅಂತ ದಿನೇಶ್ ಗುಂಡೂರಾವ್, MB ಪಾಟೀಲ್ ಬೇಸರ ಹೊರಹಾಕಿದ್ದಾರೆ. ಇದೇ ವೇಳೆ DKಶಿ ವಿರುದ್ಧ ಸಾಲು ಆರೋಪ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ DK ಶಿವಕುಮಾರ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅವರ ಬಳಿ 2 ಖಾತೆ ಇದ್ರೂ ಕೂಡ ಬೇರೆ ಇಲಾಖೆಗಳಲ್ಲಿ DKಶಿ ಮೂಗು ತೂರಿಸ್ತಾರೆ. ಸರ್ಕಾರ ಬಂದಾಗಿನಿಂದಲೂ ಯಾವ ಕಾರ್ಯಚಟುವಟಿಕೆಯೂ ಆಗಿಲ್ಲ, ಹೀಗಾಗಿ ಪಕ್ಷದ ಕಾರ್ಯಕರ್ತರು ನಮ್ಮ ಬಳಿ ಬರ್ತಾರೆ ಕಷ್ಟ ಹೇಳೋದಕ್ಕೆ ಅಂತ ಸಚಿವರಾದ ಸತೀಶ್ ಜಾರಕಿಹೊಳಿ, HC ಮಹಾದೇವಪ್ಪ, KH ಮುನಿಯಪ್ಪ, KN ರಾಜಣ್ಣ, ದಿನೇಶ್ ಗುಂಡೂರಾವ್, MB ಪಾಟೀಲ್ ಹೈಕಮಾಂಡ್ ನಾಯಕರಿಗೆ ದೂರು ನೀಡಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುವರಿ DCM ಹುದ್ದೆ ಸೃಷ್ಟಿಯಾದರೆ ತಮಗಿರುವ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂದ್ಕೊಂಡಿರುವ DKಶಿ ಸಚಿವರ ನಡೆಗೆ ಗರಂ ಆಗಿದ್ದಾರೆ. ಹಾಗೇನಾದರೂ 3 ಹೆಚ್ಚುವರಿ DCM ಸ್ಥಾನ ಸೃಷ್ಟಿಸಿದರೆ ಸರ್ಕಾರದ ಭಾಗವಾಗಿ ಉಳಿಯೋದಿಲ್ಲ ಅಂತ ಹೈಕಮಾಂಡ್ ನಾಯಕರ ಬಳಿ DKಶಿ ಹೇಳಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಚಿವರಿಗೂ ಹೇಳೋಕೆ ಆಗದೆ DKಶಿಯನ್ನು ಮನವೊಲಿಸೋಕ್ಕೂ ಆಗದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹಾಗಂತ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಇಂದು ನಿನ್ನೆದಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗಿನಿಂದಲೂ ಕಾಳಗ ನಡೀತಾನೇ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಂಡ ಜಯ ಗಳಿಸಿದ್ರೂ ಕೂಡ CM ಆಯ್ಕೆ ಮಾಡೋಕೆ ವಾರಗಟ್ಟಲೆ ಟೈಮ್ ತಗೊಂಡಿದ್ರು. ಕೊನೆಗೆ ಸಿದ್ದರಾಮಯ್ಯ CM, DK ಶಿವಕುಮಾರ್ನ DCM ಮಾಡಲಾಯಿತು. ಹಾಗಂತ ತಲೆಬಿಸಿ ಅಲ್ಲಿಗೆ ತಣ್ಣಗಾಗಲಿಲ್ಲ. 2 ವರ್ಷ ಆದಮೇಲೆ CM ಬದಲಾಗ್ತಾರೆ ಅನ್ನೋ ಬೆಂಕಿ ಧಗಧಗಿಸಿತ್ತು. ಬಳಿಕ 3 DCM ಹುದ್ದೆ ಬಾಂಬ್ ಸ್ಫೋಟಗೊಳ್ತಾನೇ ಇದೆ. ಸಿದ್ದು ಬಣದ ಸಚಿವರು 3 ಮುಖ್ಯಮಂತ್ರಿಗಳನ್ನ ನೇಮಕ ಮಾಡಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಒಂದಂತೂ ಅರ್ಥವಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಹಲವು ನಾಯಕರಿಗೆ DK ಶಿವಕುಮಾರ್ ಟಾರ್ಗೆಟ್ ಆಗಿದ್ದಾರೆ. ಆದರೆ CM ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ DKಶಿಯನ್ನ ಮಟ್ಟ ಹಾಕೋಕೆ ಸಿದ್ದರಾಮಯ್ಯರೇ ತಮ್ಮ ಆಪ್ತರನ್ನ ಮುಂದೆ ಬಿಟ್ಟಿದ್ದಾರೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ DCM ಕಚ್ಚಾಟ ಕಾಂಗ್ರೆಸ್ ಮನೆಯಲ್ಲಿ ಕೋಲಾಹಲವನ್ನ ಎಬ್ಬಿಸಿರೋದಂತೂ ಸುಳ್ಳಲ್ಲ.